ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅದರಲ್ಲೂ ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗುವಂಥ ವಿಡಿಯೋ ಆಗಿರುತ್ತೆ. ನಿಮಗೆ ಗೊತ್ತಿರ್ಬೋದು ಸ್ಟೂಡೆಂಟ್ಸ್ಗೆ ಎಷ್ಟೊಂದು ಖರ್ಚುಗಳಿರುತ್ತೆ. ಹಾಗೆ ಇಂಥ ಖರ್ಚು ವೆಚ್ಚ ಎಲ್ಲ ಇರಬೇಕಾದ್ರೆ ಒಂದು ಸ್ಕಾಲರ್ಶಿಪ್ ಅಂತ ಏನಾದರೂ ಇದ್ದರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ತುಂಬ ಜನ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ಪದವಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ನಿಮ್ಮ ಶಿಕ್ಷಣದ ಅನುಕೂಲಕ್ಕೆ ಆರ್ಥಿಕ ನೆರವು ಬೇಕಾದಲ್ಲಿ ಈಗಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಫೌಂಡೇಶನ್ ನೀಡುವಂತಹ ಒಂದು ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗೆ ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕ್ಬೋದು. ಅರ್ಜಿ ಹಾಕಲು ಬೇಕಾದ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ವಾರ್ಷಿಕ ನಿಮಗೆ 50,000ವರೆಗೆ ಸ್ಕಾಲರ್ಶಿಪ್ ಸೌಲಭ್ಯ ಸಿಗುತ್ತೆ. ಸೊ ಮಿಸ್ ಮಾಡ್ದೇನೆ ನೀವು ಅರ್ಜಿಯನ್ನು ಹಾಕಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ಎಲ್ಲ ಒಂದು ಸ್ಟೇಜಲ್ಲಿರುವಂಥ ವಿದ್ಯಾರ್ಥಿಗಳ ಶಿಕ್ಷಣದ ಗುರಿಗೆ, ಅದರಲ್ಲೂ ಆರ್ಥಿಕವಾಗಿ ಸುಸ್ಥಿತಿಯಲ್ಲಿಲ್ಲದ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಅವರ ಒಂದು ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂಥೇಳಿ ಈ ಒಂದು ಆರ್ಥಿಕ ನೆರವನ್ನು ನೀಡಲಿಕ್ಕೋಸ್ಕರ ತನ್ನ ಫೌಂಡೇಶನ್ ಮೂಲಕ ಅತಿ ದೊಡ್ಡ ಯೋಜನೆಯನ್ನು ಹೊಂದಿದೆ. ಇನ್ನು ಪದವಿ ಮತ್ತು ಸ್ನಾತಕೋತ್ತರ ಪದವಿ, ಹೈಯರ್ ಎಜುಕೇಷನ್ ಇದೆಲ್ಲ ಮಾಡ್ತಾರಲ್ವ, ಅಂಥವ್ರಿಗೂ ಕೂಡ ಸ್ಕಾಲರ್ಶಿಪ್ ಸೌಲಭ್ಯ ಇದ್ದು ದೇಶದ ಟಾಪ್ 100 NIRF ವಿವಿಗಳು ಕಾಲೇಜ್ಗಳ ವಿದ್ಯಾರ್ಥಿಗಳಿಗೆ ಈ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಅಂದಾಗೆ ಈಗ 2024ನೇ ಸಾಲಿನ ಅಂಡರ್ ಗ್ರ್ಯಾಜುಯೇಟ್ ಕೆಟಗರಿಯ SPIF ಆಶಾ ಸ್ಕಾಲರ್ಶಿಪ್ ಯೋಜನೆಗೆ ಈಗಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ. ಅರ್ಹ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದು. ಈ ಒಂದು ಸ್ಕಾಲರ್ಶಿಪ್ನ ಹೆಸರು ಬಂದು SPIF ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಅಂತೇಳಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿಯಲ್ಲಿರುವಂಥ ಯಾವುದೇ ವರ್ಷದಲ್ಲಿ ಓದ್ತಾ ಇರುವವರು ಕೂಡ ಅಪ್ಲೈಯನ್ನು ಮಾಡ್ಬೋದು. ವಾರ್ಷಿಕವಾಗಿ ಸಿಗುವಂಥದ್ದು 50,000 ಆಗಿರುತ್ತೆ. ಹಾಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕೆ ಅಕ್ಟೋಬರ್ 1. ಹಾಗೆ ಏನೆಲ್ಲ ಅರ್ಹತೆಗಳು ಇರಬೇಕು ಅಂತ ಆದರೆ, ಸ್ಟೂಡೆಂಟ್ಸ್ಗಳಿಗೆ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳು ಪದವಿಯ ಯಾವುದೇ ವರ್ಷದಲ್ಲಿ ಅಧ್ಯಯನ ಮಾಡ್ತಾ ಇರ್ಬೋದು. ಹಾಗೆ ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಶಿಕ್ಷಣದಲ್ಲಿ ತರಗತಿಯಲ್ಲಿ 75% ಅಂಕಗಳನ್ನು ಗಳಿಸಿ ತೇರ್ಗಡೆಯನ್ನು ಹೊಂದಿರಬೇಕು. ಅರ್ಜಿ ಹಾಕುವ ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷವನ್ನು ಮೀರಿರಬಾರ್ದು. ಭಾರತದ ಯಾವುದೇ ರಾಜ್ಯದ ಪ್ರಜೆಗಳು ಅರ್ಜಿಯನ್ನು ಹಾಕ್ಬೋದು. ಹಾಗೆ 50% ಅಷ್ಟು ಈ ಒಂದು ಸ್ಕಾಲರ್ಶಿಪ್ ಸೌಲಭ್ಯ ವಿದ್ಯಾರ್ಥಿನಿಗೆ ಮೀಸಲಿದೆ. ಸೊ ಮಿಸ್ ಮಾಡ್ದೇನೆ ಟ್ರೈ ಮಾಡಿ. ಅರ್ಜಿ ಸಲ್ಲಿಸುವಂಥ ಒಂದು ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸೊ SBI ಫೌಂಡೇಶನ್ನ ಸ್ಕಾಲರ್ಶಿಪ್ ಸೌಲಭ್ಯದ ಒಂದು ಲಿಂಕನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಇಲ್ಲ ಅಂದರೆ ನೀವು ಗೂಗಲ್ಗೆ ಹೋಗಿ ಈ ರೀತಿ ನೀವು ಟೈಪ್ ಮಾಡಿ ಅಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು. ಅಪ್ಲೈ ನೌ ಅಂತ ಇರುವಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಪೇಜ್ ಓಪನ್ ಆದಮೇಲೆ ಅದಾದಮೇಲೆ ಯಾವ ವಿಭಾಗದಲ್ಲಿ ಅರ್ಜಿ ಹಾಕಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ನೀವು SBIF ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಅಂತ ಇರುವ ಲಿಂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅರ್ಹತೆ ಸೌಲಭ್ಯದ ಕುರಿತಾದಂಥ ಒಂದು ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸಿಗುತ್ತೆ. ಅಲ್ಲಿ ಓದಿಕೊಂಡು ಅದಾದಮೇಲೆ ಅಪ್ಲೈ ನೌ ಅಂತ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ವೆಬ್ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ಅಲ್ಲಿಯೂ ಕೂಡ ಮತ್ತೆ ನೀವು ಅಪ್ಲೈ ನೌ ಅಂತೇಳಿ ಕ್ಲಿಕ್ ಮಾಡಬೇಕು. ಮತ್ತು ಜಿಮೇಲ್, ಮೊಬೈಲ್ ನಂಬರ್ ಲಾಗಿನ್ ಆಗಿ ಅಪ್ಲಿಕೇಶನನ್ನು ನೀವು ಹಾಕ್ಬೋದು. ಅಲ್ಲಿ ಕೇಳುವಂಥ ಒಂದು ಡಾಕ್ಯುಮೆಂಟ್ಸ್ ಏನೇ ಇದ್ದರೂ ನೀವು ಕೊಡಬೇಕಾಗುತ್ತೆ. ಸೊ ಇಷ್ಟೇ ಇರುವಂಥದ್ದು ಅಪ್ಲೈ ಮಾಡೋದಕ್ಕೆ. ಹಾಗೆ ಏನೇನೆಲ್ಲ ಬೇಕು ಅಂತ ಹೇಳೋದಾದರೆ, ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಕೇಳೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಪ್ರವೇಶಾತಿ ಪಡೆದಿರುವಂಥ ಒಂದು ಫೀಸ್ ರಿಸಿಪ್ಟ್ ಬೇಕಾಗುತ್ತೆ, ನೀವು ಫೀಸ್ ಕಟ್ಟಿರುವಂಥದ್ದು. ಹಾಗೆ ಲಾಸ್ಟ್ ತರಗತಿಯಲ್ಲಿರುವಂತಹ ಒಂದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಕೂಡ ಬೇಕಾಗುತ್ತೆ. ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಬೇಕಾಗುತ್ತೆ. ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ. ಮತ್ತು
ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಸಹಿ ಸ್ಕ್ಯಾನ್ ಕಾಪಿ ಬೇಕಾಗುತ್ತೆ ನಿಮ್ಮ ಸೈನ್ ಇದ್ದು, ಹಾಗೆ ಜಿಮೇಲ್ ಅಡ್ರೆಸ್, ಮೊಬೈಲ್ ನಂಬರ್ ಮತ್ತು ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ ಅವರು ಕೇಳ್ಬೋದು ಪರ್ಸನಲ್ ಆಗಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.